ನಮ್ಮ ಟೂರ್ನ 2ನೇ ದಿನ ವ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ನಾವು ಚಾಮುಂಡೇಶ್ವರ ದರ್ಶನ ಮುಗಿದ ತಕ್ಷಣ ನಂಜನಗೂಡಿಗೆ ಹೋದ್ವಿ. ದರ್ಶನ ಇಲ್ಲ 4 o'clock ತನಕ ಅಂದರು. ಹಾಗಾಗಿ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ದಾಸೋಹ ಭವನಕ್ಕೆ ಬಂದು ಊಟ ಮಾಡ್ತಾಯಿದ್ದೀವಿ. ನೋಡಿ ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಊಟಕ್ಕೆ ಪಾಯಸ ಕೊಟ್ಟರು. ಪಾಯಸ ಆದಮೇಲೆ ಅನ್ನ ಸಾಂಬಾರು ಕೊಟ್ಟರು. ಅದನ್ನು ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಬೇಗ ನೀಡಿದ್ರಿಂದ ಮುಗಿಸ್ಕೊಂಡು ದರ್ಶನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ದರ್ಶನಕ್ಕೆ ಹೋಗಿಬಿಟ್ಟು ಆದಷ್ಟು ಬೇಗ ದರ್ಶನ ಆಯಿತು. ಒಳಗಡೆ ದರ್ಶನ ಮುಗಿಸ್ಕೊಂಡು ಇನ್ನು ಕಪಿಲಾ ನದಿ ಅಲ್ಲೇ ಪಕ್ಕದಲ್ಲಿರೋದ್ರಿಂದ ನೋಡೋಣ ಅಂತ ಹೋಗ್ತಾಯಿದ್ದೀವಿ. ಕಪಿಲಾ ನದಿ ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗೋಣ ಅಂತ ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ನೋಡಿದ್ರೆ ಶಿವನ ಟೆಂಪಲ್ ಎಷ್ಟು ಚೆನ್ನಾಗಿದೆ. ದೊಡ್ಡ ಮೂರ್ತಿ ಮಾಡಿಟ್ಟಿದ್ದಾರೆ ಹೋಗೋದಾರೆಯಲ್ಲಿ ನಂಜನಗೂಡಿದು. ಶಿವನ ದರ್ಶನ ಮಾಡ್ಕೊಂಡ್ಬಿಟ್ಟು ಅಲ್ಲೇ ಒಂದು ವೀಡಿಯೋ ಮಾಡಿಕೊಂಡೆ. ಹಂಗೆ ಇನ್ಸ್ಟಾದಲ್ಲಿ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡು ಆಲ್ರೆಡಿ ಮಳೆ ಶುರುವಾಗಿತ್ತು. ಹೋಗಿ ನೆಕ್ಸ್ಟು ಸುತ್ತೂರು ಮಠಕ್ಕೆ ಹೋದ್ವಿ. ಸುತ್ತೂರು ಮಠಕ್ಕೆ ಹೋಗಿ ಆ ಮಠದಲ್ಲಿ ದೇವಸ್ಥಾನದಲ್ಲಿ ದರ್ಶನ ತೊಗೊಂಡ್ಬಿಟ್ಟು ಸುತ್ತೂರು ಮಠ ತುಂಬ ಚೆನ್ನಾಗಿತ್ತು. ದರ್ಶನ ತೊಗೊಂಡು ಹೋದ್ವಿ. ನೋಡ್ರಿ ಎಷ್ಟು ಮಳೆ ಬರ್ತಾಯಿದೆ. ಮಳೆಯಲ್ಲೇ ವ್ಲಾಗ್ ಮಾಡ್ತಾಯಿದ್ದೆ. ಅಲ್ಲಿ ಮಕ್ಕಳಿಗೆ ಎಜುಕೇಷನ್ ಆಗಲಿ ನೀಟ್ನೆಸ್ ಕಲ್ಚರು ಸೂಪರಾಗಿತ್ತು. ಅಲ್ಲಿ ಫ್ರೀ ಎಜುಕೇಷನ್ ಕೊಡ್ತಾರಂತೆ ಮಕ್ಕಳಿಗೆ. ನಮಗೂ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಎಷ್ಟು ನೀಟ್ ಆ್ಯಂಡ್ ಹೈಜೆನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿರಿ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಒಳಗಡೆ ಹೋಗಿ ನೋಡಿ ಎಂಟ್ರೆನ್ಸೇ ಈ ಥರ ಆನೆ ಇಟ್ಟಿದ್ದಾರೆ. ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡ್ವಿ. ಅಲ್ಲಿ ನಮಗೆ ಮಂಗಳಾರತಿ ಕೊಟ್ಟಿದ್ದು ಕೂಡ ಹುಡುಗರೇ. ಮಕ್ಕಳಿಗೆ ಎಷ್ಟು ಚೆನ್ನಾಗಿ ವಿದ್ಯಾಭ್ಯಾಸ ಮತ್ತು ಅವರಿಗೆ ಎಷ್ಟು ಚೆನ್ನಾಗಿ ಭಕ್ತಿಪೂರ್ವಕವಾಗಿ ನಡ್ಕೊಳ್ಬೇಕು ಅನ್ನೋದು ಸುತ್ತೂರು ಮಠದಲ್ಲಿ ತುಂಬ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ. ಅಲ್ಲಿಂದ ನೆಕ್ಸ್ಟ್ ನಿಮಿಷಾಂಬ ದೇವಸ್ಥಾನಕ್ಕೆ ಹೋದ್ವಿ. ಕಪಿಲಾ ನದಿ ನೋಡೋಣ ಅಂತ ಹೋದ್ವಿ. ನೀರು ಜಾಸ್ತಿ ಆಗಿರೋದಕ್ಕೆ ನಮಗೆ ಹೋಗೋಕ್ಕೆ ಅವಕಾಶ ಕೊಡಲಿಲ್ಲ. ಇಲ್ಲ ನೀರಿನ ಹರಿವು ಜಾಸ್ತಿ ಇದೆ, ಹಂಗಾಗಿ ಗೇಟ್ ಓಪನ್ ಮಾಡಲ್ಲ ಅಂತ ಹೇಳಿದರು. ದೂರದಿಂದನೇ ನೋಡಿಬಿಟ್ಟು ಅಲ್ಲೇ ಸ್ವಲ್ಪ ಹೊರಗಡೆನೇ ನೀರಿದ್ವು, ಅಲ್ಲೇ ಫ್ರೆಶ್ ಅಪ್ ಆದ್ವಿ. ಅಲ್ಲೇ ಹೊರಗಡೆಯಿಂದನೇ ನೀರು ನೋಡಿ ಅಲ್ಲೇ ಫ್ರೆಶ್ ಅಪ್ ಆದ್ವಿ. ನನ್ನ ಹಣೆ ಮೇಲೆ ಟಿಕ್ಲಿ ಇಟ್ಕೊಂಡಿರಲಿಲ್ಲ. ಆ ಟಿಕ್ಲಿ ಗಮ್ಮಗೆ ನನಗೆ ಹೆಡ್ಡೇಕ್ ಬಂದ್ಬಿಡುತ್ತೆ. ಅದಕ್ಕೆ ಗಮ್ ತೆಗ್ದಿದ್ದೆ. ಅಲ್ಲಿ ನಮ್ಮ ಆಂಟಿ ಬೈದರು, ಹಣೆಯಲ್ಲಿ ಟಿಕ್ಲಿ ಇಲ್ಲ ಏನಿಲ್ಲ, ಹಂಗೆ ಇದೆಯಾ ನೀನು ಅಂತ. ಅವಾಗ ಇಟ್ಕೊಂಡೆ, ಮರ್ತ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಬಂದಿದ್ದೆ ಶ್ರೀರಂಗಪಟ್ಟಣ. ನೆಕ್ಸ್ಟ್ ಹೋಗೋಣ ಅಂತ ಹೇಳ್ಬಿಟ್ಟು ದರ್ಶನ ಮಾಡಿಕೊಂಡು ಶ್ರೀರಂಗಪಟ್ಟಣ ಲಾಸ್ಟ್ ದ ಬೆಸ್ಟ್ ಜರ್ನಿ ಅಂದರೆ ಶ್ರೀರಂಗಪಟ್ಟಣ ಮೈ ಫೇವ್ರೆಟ್ ಪ್ಲೇಸ್. ಅಲ್ಲಿ ಹೋಗ್ಬಿಟ್ಟು ಶ್ರೀ ರಂಗನಾಥ ಮಲಗಿರೋ ಅಂತಹ ಭಂಗಿನ ದರ್ಶನ ಮಾಡಿಕೊಂಡು ತಂದೆ ವೆಂಕಟೇಶ್ವರನ ದರ್ಶನ ಮಾಡಿಕೊಂಡು ನೋಡಿ ಶ್ರೀರಂಗಪಟ್ಟಣ ಒಳಗಡೆ ಈ ಥರ ಇದೆ. ಅಲ್ಲೇನೋ ಸಂಗೀತ ಕಾರ್ಯಕ್ರಮ ನಡೀತಾ ಇತ್ತು. ನೋಡಿಕೊಂಡು ದರ್ಶನ ಮಾಡಿಕೊಂಡು ವಿಡಿಯೋ ಅಲೋ ಇರಲಿಲ್ಲ, ಒಳಗಡೆ ಬಂದುಬಿಟ್ವಿ.